ಬಾ ಪಾರ್ವತಿ, ಕೂತ್ಕೋ ಬಾ. ಹಾಂ, ನಾನು ಹೊರಗಡೆ ಹೋಗಿ ನೋಡ್ತೀನಿ. ಇಬ್ಬರು ಒಳಗೆ ಸೇರಿಕೊಂಡ್ರೆ ಹೆಂಗೆ ಅಲ್ವಾ? ನನ್ನನ್ನೇನು ಕೇಳಲ್ವಾ? ಏನು ಕೇಳಬೇಕು? ನಮ್ಮ ಮದುವೆ ಹೀಗೆ ಆಯ್ತಲ್ವಾ, ನಿಮ್ಮ ಅಪ್ಪ ಅಮ್ಮನ ನಾಪಿಸ್ಕೊಂಡು ಬೇಜಾರಾಗುತ್ತಾ ಅಂತ. ನೀವು ನನಗೆ ಎಷ್ಟು ಉಪಕಾರ ಮಾಡಿದ್ದೀರಾ ಅಂತ ನಿಮಗೆ ಗೊತ್ತಿಲ್ಲ. ನಿಮಗೆ ನನ್ನ ಬಗ್ಗೆ ಏನೂ ತಿಳ್ಕೊಳ್ಳೋ ಆಸಕ್ತಿ ಇಲ್ವಾ? ನೀವು ನನ್ನ ಗಂಡ, ನಿಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ ಅಲ್ವಾ? ಅಷ್ಟೇ ಅಲ್ಲ ಪಾರ್ವತಿ, ನಂದು ಕೂಡಿಸ್ತರ ಮನೆತನ. ತಕ್ಕ ಮಟ್ಟಕ್ಕೆ ಶ್ರೀಮಂತರು, ಆದರೆ ನನಗೆ ದುಡಿಬೇಕು ಅನ್ನೋ ಛಲ. ನನಗೆ ನಮ್ಮಮ್ಮ ಅಂದರೆ ಪ್ರಾಣ. ಅವಳನ್ನು ಚೆನ್ನಾಗಿ ನೋಡ್ಕೊ. ಅಮ್ಮನಿಗೆ ಅತ್ತಿಗೆಗೆ ಮನಸ್ಸಿಗೆ ಬೇಜಾರು ಮಾಡಬೇಡ. ಇನ್ನು ನನ್ನ ವಿಷಯಕ್ಕೆ ಬಂದರೆ ನಾನು ಮೆಟ್ರಿಕ್ ಓದಿದ್ದೀನಿ. ಮತ್ತು ನೀನು? ಹಾಂ, ಮೆಟ್ರಿಕ್ಕಾ? ನಾನು 7ನೇತ್ತ ಅಷ್ಟೆ. ಸರಿ ಹೋಗು, ಅಮ್ಮನ್ನ ಉಳಿಸ್ಕೊ. ಅಕ್ಕ ಅಕ್ಕ ಹೇಳಮ್ಮ ತಂಗಿ. ಆಗಲೇ ಮಾತಾಡ್ಸ್ಕೊಂಡು ಕೂತ್ಕೊಂಡಿದ್ದೀರಾ? ನೋಡು ಪಾರ್ವತಿ, ಈ ಮನೇಲಿ ಏನೇ ಆಗಬೇಕಂದ್ರೂ ನನ್ನ ಸಮ್ಮತಿ ಇರಬೇಕು. ನನ್ನ ಮಗ ನಿನ್ನನ್ನು ಮದುವೆ ಆಗಿ ಬಂದಿದ್ದು ನನಗೆ ಚೂರೂ ಇಷ್ಟ ಇಲ್ಲ. ಆದರೂ ನಿನಗೆ ಈ ಮನೆಯಲ್ಲಿ ಸ್ಥಾನ ಕೊಟ್ಟಿದ್ದೀನಿ. ಹೆಂಗೆ ಕೆಲಸ ಮಾಡಿಕೊಂಡು ಹಾಕಿದ್ದನ್ನು ತಿನ್ಕೊಂಡು ಮೂಲೆಯಲ್ಲಿ ಹೆಂಗೆ ಬಿದ್ದಿರಬೇಕು ಅಂತ ಪದ್ಮ ಹೇಳ್ತಾಳೆ, ಕೇಳ್ಕೊ. ಈಗ ಹೋಗಿ ದೇವ್ರಿಗೆ ದೀಪ ಹಚ್ಚು. ನೋಡು, ನೀನು 1 ವರ್ಷದವರೆಗೂ ನಿನ್ನ ಗಂಡನ ಹತ್ರ ಹೋಗಬೇಡ. ಅವನಿಗೆ ಮದುವೆ ಆಗಿದ 1 ವರ್ಷ ಗಂಡಾಂತರ ಇದೆ. ಈ ವಿಷಯ ನನಗೆ ಮತ್ತು ನಿನ್ನ ಮಾವನಿಗೆ ಮಾತ್ರ ಗೊತ್ತು, ಅವನಿಗೂ ಗೊತ್ತಿಲ್ಲ. ಅಯ್ಯೋ ಹೌದಾ ಅಮ್ಮ? ಸರಿ, ನಾನು ಹುಷಾರಾಗಿರ್ತೀನಿ. ಅತ್ತೆಯವರೇ ಅಂತ ಕರಿ, ಅಮ್ಮ ಅಂತೆ ಅಮ್ಮ. ಅಡುಗೆ ಮನೇಲಿ ನೆಲದ ಮೇಲೆ ಮಲ್ಕೋ ಇನ್ಮೇಲಿಂದ.